ನೋಡಿ ಇವತ್ತು ಸಿಂಪಲ್ಲಾಗೆ ಶಾವಿಗೆ ಉಪ್ಪಿಟ್ಟು ಮಾಡ್ತಾಯಿದ್ದೆ, ನಿಮಗೂ ತೋರಿಸ್ತಾ ಇದ್ದೀನಿ, ಬನ್ನಿ ನೋಡ್ಕೊಂಬರೋಣ. ಹಾಯ್ ಎಲ್ಲರಿಗೂ ನಮಸ್ಕಾರ, ಹೇಗಿದ್ದೀರಿ? ಚೆನ್ನಾಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ಬೆಳಗಿನ ಪೂಜೆ ಆಗಿತ್ತು ನೋಡಿ, ಸಿಂಪಲ್ಲಾಗಿ ಪೂಜೆನೂ ಮುಗಿಸಿದೆ. ಮತ್ತು ಈ ಕಡೆ ವಾತಾವರಣ ಹೇಗಿತ್ತು ಅಂತಲೂ ತೋರಿಸ್ತಾ ಇದ್ದೀನಿ, ಬನ್ನಿ ನೋಡ್ಕೊಂಬರೋಣ. ನೋಡಿ ಇವತ್ತಿನ ಬೆಳಗಿನ ವಾತಾವರಣ. ಇವಾಗ ಚಳಿ ಬಿದ್ದಿದೆ ಅಲ್ವಾ ಫ್ರೆಂಡ್ಸ್, ತುಂಬ ಅಂದರೆ ತುಂಬ ಚಳಿ ಇದೆ ನೋಡಿ, ಬಿಸಿಲು ಕಾಯಿಸ್ಬೇಕು ಅನಿಸುತ್ತೆ ಅಲ್ವಾ? ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಈ ಕಡೆ ಹೂವು ತುಂಬ ಸಿಕ್ಕಾಪಟ್ಟೆ ಹೂವು ಬಿಟ್ಟಿತ್ತು ನೋಡಿ, ಅಷ್ಟು ಪೂಜೆಗೆ ಹೂವು ಏರಿಸಿದ್ರು ಸಹಿತ ಇಷ್ಟು ಹೂವು ಬಿಟ್ಟಿತ್ತು. ಮತ್ತು ನಮ್ಮ ಗಣೇಶನಿಗೂ ಪೂಜೆ ಮಾಡಿ, ಇವತ್ತು ಗಣೇಶನಿಗೂ ಪೂಜೆ ಮಾಡಿ ಮತ್ತು ನನ್ನ ಕೆಲಸನ ಮುಂದುವರಿಸ್ಬೇಕಂತಂದು ನಮ್ಮ ಗಣೇಶನ ತೋರಿಸ್ತಾ ಇದ್ದೀನಿ. ನಮ್ಮ ಗಣೇಶನಿಗೆ ಹಾಯ್ ಮಾಡಿ, ಗಣೇಶ ಎಲ್ಲರಿಗೂ ಒಳ್ಳೇದು ಮಾಡಪ್ಪ. ಈ ಗಣೇಶ ಎಲ್ಲರಿಗೂ ತುಂಬ ಇಷ್ಟ ಆಗಿದ್ದಾನೆ ನೋಡಿ. ನಮ್ಮ ಗಣೇಶನಿಗೆ ಯಾರೂ ದೃಷ್ಟಿ ಬಿಡಬೇಡಿ. ಎಲ್ಲರೂ ಚೆನ್ನಾಗಿದ್ದೀರಾ ಫ್ರೆಂಡ್ಸ್? ಇವಾಗ ಸಿಕ್ಕಾಪಟ್ಟೆ ಚಳಿ ಇರೋದ್ರಿಂದ ಬೇಗ ಎದ್ದೇಳೋಕ್ಕೆ ಮನಸ್ಸಾಗಲ್ಲ ಅಲ್ವಾ? ಆದರೆ ಎದ್ದ ಮೇಲೆ ಕೆಲಸ ಮಾಡೋಕತ್ವಿ ಅಂದರೆ ಹಂಗೆ ಅನಿಸೋದಿಲ್ಲ. ಬಟ್ ಹೇಳೋವರೆಗೂ ಸ್ವಲ್ಪ ಬೇಜಾರು ಅನಿಸುತ್ತೆ. ಎದ್ದ ಮೇಲೆ ಕೆಲಸ ಮಾಡ್ತಾ ಇದ್ವಿ ಅಂದರೆ ಬೇಜಾರು ಅನಿಸೋದಿಲ್ಲ ಅಲ್ವಾ? ಮತ್ತು ಬನ್ನಿ, ನಾನಿವತ್ತು MTR ಶಾವಿಗೆನ ಪಾಕೆಟ್ ತೊಗೊಂಬಂದಿದ್ದೆ, ಅದಕ್ಕೆ ಶಾವಿಗೆ ಉಪ್ಪಿಟ್ಟು ಮಾಡು ಅಂತ ಹೇಳಿದೆ. ನನ್ನ ಮಗ ಬಂದಿದ್ದ, ಶಾವಿಗೆ ಉಪ್ಪಿಟ್ಟು ಮಾಡ್ತಾಯಿದ್ದೆ. ಮತ್ತು ನಿಮಗೂ ತೋರಿಸೋಣ ನಾವು ಯಾವ ಥರ ಸಿಂಪಲ್ಲಾಗಿ ಶಾವಿಗೆ ಉಪ್ಪಿಟ್ಟು ಮಾಡ್ತೀವಿ ಮತ್ತು ಇದಕ್ಕೆ ಏನೇನು ಹಾಕ್ತೀವಿ ಅಂತಲೂ ತೋರಿಸ್ತಾ ಇದ್ದೀನಿ. ಈ ಕಡೆ ಒಂದು ರೋಸು ಬಿಟ್ಟಿತ್ತು, ಅದನ್ನು ಹರ್ಕೊಂಬಂದೆ ನೋಡಿ, ಎಷ್ಟು ಚೆನ್ನಾಗಿದೆ. ನಾಳೆ ಫಂಕ್ಷನಿಗೆ ಹೋಗಬೇಕಾಗಿತ್ತು, ಹಾಗಾಗಿ ರೋಸ್ ಹರ್ಕೊಂಬಂದೆ ನೋಡಿ. ನಮ್ಮ ಗಿಡದಲ್ಲೇ ಬಿಟ್ಟಿತ್ತು, ಎಷ್ಟು ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್, ರೋಸ್ ಅಲ್ವಾ? ಹೂವಾ ರೋಜಾ ಹೂವಾ ಹೂವಾ ನನ್ನ ಜೀವ, ಹಾಡು ಸಾಂಗ್ ಹೇಗಿದೆ ಅಂತ ಹೇಳಿ. ಬನ್ನಿ ಇವಾಗ ಉಪ್ಪಿಟ್ಟು ಮಾಡೋದು ಹೇಗೆ ಅಂತ ತೋರಿಸ್ತಿದ್ದೆ. ನಮ್ಮ ಅಕ್ಕ ಏನಪ್ಪ ಬರೀ ಇದನ್ನೇ ಹೇಳ್ತಾರೆ ಅನ್ಕೋಬೇಡಿ. ಇವಾಗ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ, ಬನ್ನಿ ಏನೇನು ಮಾಡೋದು ಅಂತ, ಹೆಂಗೆ ಮಾಡೋದು ಅಂತ ತೋರಿಸ್ತೀನಿ. ಇವಾಗ ನೋಡಿರಿ, ಒಂದು ಪ್ಯಾನ್ಗೆ ಎಣ್ಣೆ ಹಾಕ್ಕೊಂಡಿದ್ದೆ, ಒಂದು ಸ್ವಲ್ಪ ಜೀರಿಗೆ ಮತ್ತು ಸಾಸಿವೆ ಕಾಳು ಮತ್ತು ಸ್ವಲ್ಪ ಕಡಲೆಬೇಳೆ ಹಾಕಿಬಿಟ್ಟು, ಆಮೇಲೆ ಈರುಳ್ಳಿ ಮೆಣಸಿನ್ಕಾಯಿ ಎಲ್ಲ ಉಪ್ಪಿಟ್ಟಿಗೆ ಹಾಕ್ತೀವಲ್ಲ ಅದೇ ಥರನ ಹಾಕ್ತೀವಿ ನಾವು ನೋಡಿ. ಇದು ತುಂಬ ಅಂದರೆ ತುಂಬ ಚೆನ್ನಾಗಾಗುತ್ತೆ. MTRದ್ದು ಶಾವಿಗೆ ಮಾತ್ರ ಎಲ್ಲದಕ್ಕೂ ಸಹಿ, ಇದು ಪಾಯಸಕ್ಕೂ ಸಹಿ. ಮತ್ತು ಯುಗಾದಿ ಹಬ್ಬದಾಗ ಶಾವಿಗೆ ಬಸಿತೇವಲ್ಲ ಅವಾಗಂತೂ ಇನ್ನೂ ಟೇಸ್ಟ್ ಆಗುತ್ತೆ ಇದು MTR ಕಂಪ್ನಿಯವ್ರದ್ದು. ಇವಾಗ ನೋಡಿ ತೋರಿಸ್ತಾ ಇದ್ದೀನಿ, ನಾನು ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ಕೊತಿದ್ದೀನಿ. ಫಸ್ಟಿಗೆ ಈರುಳ್ಳಿ, ಮೆಣಸಿನ್ಕಾಯಿ, ಒಂದೆರಡು ಟೊಮೊಟೊ ಹಣ್ಣು, ಕರಿಬೇವು, ಕೊತ್ತಂಬರಿ ಹೆಚ್ಚಾಕಿ ಉಪ್ಪಿಟ್ಟು ಮಾಡಿದ್ವಿ ಅಂದರೆ ಫ್ರೆಂಡ್ಸ್ ಏನು ಹೇಳ್ತೀರಾ, ತುಂಬ ಅಂದರೆ ತುಂಬ ಸಖತ್ತಾಗೇ ಬರುತ್ತೆ ಇದು. ಅಕ್ಕ ನಮಗೆಲ್ಲ ಗೊತ್ತಿದು ಅಂತ ನೀವು ಹೇಳ್ಕೊಬೋದು, ಆದರೆ ಕೆಲವೊಬ್ಬರು ಕೆಲವೊಂದು ಥರ ಮಾಡ್ತಾರಲ್ವ ಡಿಫ್ರೆಂಟಾಗಿ, ಅದಕ್ಕೆ ನಾವು ಯಾವ ಥರ ಮಾಡ್ತಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ. ಇವಾಗ ನೋಡಿ ಎಲ್ಲ ಹಾಕ್ಕೊಂಡು ಸ್ವಲ್ಪ ಹಸಿ ಕೊಬ್ಬರಿ ಹಾಕ್ತಾಯಿದ್ದೀನಿ ನೋಡಿ ನಾನು ಫ್ರೆಂಡ್ಸ್. ಹಸಿ ಕೊಬ್ಬರಿ ಹಾಕಿದರೆ ತುಂಬ ಟೇಸ್ಟ್ ಆಗುತ್ತೆ, ನೀವು ಒಂದು ಸಲ ಟ್ರೈ ಮಾಡಿರಿ. ಮತ್ತು ನೀವು ಯಾವ ಥರ ಮಾಡ್ತೀರಾ ಅಂತ ನನಗೆ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದನ್ನು ಮರಿಬೇಡ್ರಿ. ಪೂರ್ತಿ ವಿಡಿಯೋ ನೋಡಿ, ಸ್ಕಿಪ್ ಮಾಡದ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್, ಲೈಕ್ ಮಾಡೋದನ್ನು ಮರಿಬೇಡ್ರಿ. ಇವಾಗ ನೋಡಿರಿ, ಇದಕ್ಕೆ ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ ನಾನು. ಇದು ನೀರು ಭಾಳ ಹಿಡಿಯೋದಿಲ್ಲ, ಹಾಗಾಗಿ ಸ್ವಲ್ಪ ನೀರು ಹಾಕ್ಕೊಳ್ಳಿ, ಇಲ್ಲಾಂದರೆ ಮುದ್ದೆ ಆಗಿಬಿಡುತ್ತೆ ಉಪ್ಪಿಟ್ಟು. ಸ್ವಲ್ಪ ಬೆಲ್ಲ, ಸ್ವಲ್ಪ ಉಪ್ಪು ಹಾಕಿಬಿಟ್ರೆ ಮುಗೀತು ನೋಡಿ, ಬೇಗ ಆಗುವಂಥ ಶಾವಿಗೆ ಉಪ್ಪಿಟ್ಟಿದು ನೋಡಿ. ಅವಾಗೆಲ್ಲ ಎಲ್ಲಿ ಫ್ರೆಂಡ್ಸ್, ಮನೆಯಲ್ಲೇ ನಾವು ಶಾವಿಗೆ ಮಾಡ್ತಿದ್ರು ನಮ್ಮ ತಾಯಿಯವರಲ್ವ. ಶಾವಿಗೆ ಅದದು ಒಸಿಯೋದು ಅಂತ ಹೇಳ್ತಾರಲ್ಲ, ಶಾವಿಗೆ ಒಸಿಯೋದು ಅಂತಂದರೆ ನಾವು ಎಲ್ಲಿದ್ದರೂ ಸ್ಕೂಲ್ ಬಿಟ್ಟಾದರೂ ಹೋಗ್ತಿದ್ವಿ ಶಾವಿಗೆ ಒಸಿಯೋಬೇಕಾರ. ನೋಡಿರಿ, ಇವಾಗ ಶಾವಿಗೆನ ಹಾಕ್ತಾಯಿದ್ದೆ ನಾನು. ನೀರು ಕುದೀತಾ ಇತ್ತಲ್ಲ, ಸ್ವಲ್ಪ ಉಪ್ಪು ಬೆಲ್ಲ ಹಾಕ್ಬಿಟ್ಟು ಅದು ಕುದ್ದಾದ್ಮೇಲೆ ಸ್ವಲ್ಪ ಶಾವಿಗೆನ ಹಾಕ್ಕೊಳ್ಳಿ ನೋಡಿ. ಈಗ ಶಾವಿಗೆ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಇದಕ್ಕೊಂದು ಮೇಲ್ಗಡೆ ಮುಚ್ಚಳ ಮುಚ್ಚಿ ಬೇಯಕ್ಕಿಟ್ಬಿಟ್ರೆ ಶಾವಿಗೆ ಉಪ್ಪಿಟ್ಟು ರೆಡಿ ಆಯಿತು. ನೀವು ಯಾವ ಥರ ಮಾಡ್ತೀರಾ ಅಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದನ್ನು ಮರಿಬೇಡ್ರಿ. ಮತ್ತು ವಿಡಿಯೋದಾಗ ಏನಾದರೂ ತಪ್ಪಿದ್ರೆ ಕ್ಷಮಿಸ್ರಿ ಅಂತಲೂ ಕೇಳ್ಕೊತೇನೆ. ದಯವಿಟ್ಟು ವಿಡಿಯೋ ನೋಡಿ ಎಲ್ಲರೂ ಸಪೋರ್ಟ್ ಮಾಡಿರಿ. ಈ ಸಿಸ್ಟರ್ಗೆ ನಿಮ್ಮ ಸಪೋರ್ಟು ನಮಗೆ ತುಂಬ ಮುಖ್ಯ ಆಗಿರುತ್ತೆ ನೋಡಿ. ಮತ್ತು ನೀವು ಯಾರೆಲ್ಲ ಶಾವಿಗೆ ಸಣ್ಣರಿದ್ದಾಗ ಶಾವಿಗೆನ ಹಿಡಿಯೋಕ್ಕೆ ಹೋಗಿದ್ರಿ, ಒಸದಿದ್ದೀರಾ ಮತ್ತು ಹಿಡಿದಿದ್ದೀರಾ ಅಂತ ನನಗೆ ಹೇಳಿ ನೋಡಿ. ಇವಾಗ ಮಳ್ತಾ ಇದೆ ಉಪ್ಪಿಟ್ಟು, ನೋಡಿದರೆ ಬೇಗ ತಿನ್ನಬೇಕು ಅನಿಸುತ್ತಲ್ವಾ ನೋಡಿ, ಎಷ್ಟು ಚೆನ್ನಾಗಾಗಿದೆ. ಇವಾಗ ಇದಕ್ಕೆ ಒಂದು ಮುಚ್ಚಳ ಮುಚ್ಚಿಟ್ಟು ಬೇಯಕ್ಕಿಟ್ಬಿಡೋಣ ನೋಡಿ. ಒಂದು 15 ನಿಮಿಷ ಆದಮೇಲೆ ತೆಗಿತಾ ಇದ್ದೀನಿ ನಾನು. ರೆಡಿಯಾಗಿದೆ ಆಲ್ರೆಡಿ ಇದು ನೋಡಿ. ಸ್ವಲ್ಪ ನೀರು ಹಾಕಿರಿ ಅಂತ ಹೇಳಿದ್ದೆ, ಅದಕ್ಕೆ ನಾನು ಸ್ವಲ್ಪ ಹಸಿ ಕೊಬ್ಬರಿನ ಹಾಕಿರಿ, ಭಾಳ ಟೇಸ್ಟ್ ಆಗುತ್ತೆ ಉಪ್ಪಿಟ್ಟು, ಮಾತ್ರ ಸಖತ್ತ ಟೇಸ್ಟ್ ಕೊಡುತ್ತೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನೋಡಿ. ಸಾಂಗ್ ಹೇಳಿದ್ದೀನಿ, ಸಾಂಗು ಹಾಡು ನೋಡಿ ಸಪೋರ್ಟ್ ಮಾಡಿ. ಮತ್ತು ಬನಶಂಕರಿ ಆಲ್ ಇನ್ ಒನ್ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತಲೂ ಕೇಳ್ಕೊತೀನಿ ನೋಡಿ. ಘಮ ಘಮ ಅಂತ ಶಾವಿಗೆ ಉಪ್ಪಿಟ್ಟು ರೆಡಿ ಆಯಿತು. ಬನ್ನಿ ಎಲ್ಲರೂ ಶಾವಿಗೆ ಉಪ್ಪಿಟ್ಟು ತಿನ್ನೋಣ. ಇದಕ್ಕೆ ಸೈಡ್ಸಿಗೆ ನೀವು ಕಡಲೆ ಚಟ್ನಿ ಏನಾದರೂ ಹಾಕ್ಕೋಬೋದು, ಇಲ್ಲ ಖಾರ ಅಂದರೆ ಖಾರ ಸಿಗಿ ಅಂತಾರಲ್ಲ ಅದನ್ನಾದರೂ ಹಾಕ್ಕೋಬೋದು. ನಾನಿಲ್ಲಿ ಏನೂ ಹಾಕ್ತಾಯಿಲ್ಲ, ಹಾಗೆ ತಿಂತಾಯಿದ್ದೀನಿ. ಉಪ್ಪಿಟ್ಟು ತಿಂದು ಮತ್ತೆ ಸಿಗ್ತೀನಿ ಎಲ್ಲರಿಗೂ. ಧನ್ಯವಾದಗಳು.